ಏರಿಕೆ, ತೈಲ ಬೆಲೆಯ ಮತ್ತೊಮ್ಮೆ ಏರಿಕೆ ಆಗಿದೆ. ಇಲ್ಲಿ ತೈಲ ಬೆಲೆ ಏರಿಕೆಯ ವಿಚಾರಕ್ಕೆ ಬಂದಾಗ ಸಹಜವಾಗಿಯೇ ಮಧ್ಯಪ್ರಾಚ್ಯ ಯುದ್ಧದಿಂದ ತೈಲ ಬೆಲೆಯ ಹೊರೆ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಯಾವ ಸ್ವರೂಪದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ಈಗ ದೇಶದಲ್ಲೂ ಕೂಡ ತೈಲ ಕಂಪನಿಗಳು ನಷ್ಟ ಸರಿದೂಗಿಸಿಕೊಳ್ಳೋದಕ್ಕಾಗಿ ಮತ್ತೆ ಬೆಲೆ ಏರಿಕೆಯ ಮೊರೆ ಹೋಗಿದ್ದಾರೆ. ತೈಲ ಕಂಪನಿಗಳಿಗೆ ಆಲ್ರೆಡಿ ಕೇಂದ್ರ ಸರ್ಕಾರ ಅಬಕಾರಿ ಸುಂಕಗಳನ್ನು ಇಳಿಸಿ ಅದರ ಸಂಪೂರ್ಣವಾದಂತಹ ಬೆನಿಫಿಟನ್ನು ತೈಲ ಕಂಪನಿಗಳಿಗೆ ಕೊಟ್ಟು ಈ ಹೊರೆಯನ್ನು ಜನಸಾಮಾನ್ಯರ ಮೇಲೆ ವರ್ಗಾವಣೆ ಆಗದಂತೆ ತಡೆಯಲಾಗಿತ್ತು. ಆದರೆ ಈಗ ಮತ್ತೆ ತೈಲ ಕಂಪನಿಗಳು ದರ ಏರಿಕೆಯನ್ನು ಮಾಡ್ತಾ ಇದ್ದಾವೆ. 2 ವಾರಗಳಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗಿದೆ. 2 ವಾರಗಳಲ್ಲಿ 4ನೇ ಬಾರಿಗೆ ಆಗಿರುವಂತಹ ಏರಿಕೆ ಇದು. ಪೆಟ್ರೋಲ್ಗೆ ₹2.61, ಡೀಸೆಲ್ಗೆ ₹2.71 ಹೆಚ್ಚಳ ಆಗಿದೆ. ಇದು ₹1ಗಿಂತ ಹೆಚ್ಚು ಹೆಚ್ಚಳ ಮಾಡಿರುವಂಥದ್ದು 2ನೇ ಬಾರಿ. ಒಟ್ಟು 4 ಬಾರಿ ಈಗ ಹೆಚ್ಚಳ ಆಗಿದೆ. ಒಂದೇ ವಾರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ₹7.5 ಈ ಮೂಲಕ ಹೆಚ್ಚಳ ಆಗಿರುವಂಥದ್ದು. ಅಂದರೆ ಒಬ್ಬರು ಫುಲ್ ಟ್ಯಾಂಕ್ ಮಾಡುವಂಥದ್ದಕ್ಕೆ ಹೋದಾಗ ಹತ್ರ ₹300 ಅಷ್ಟನ್ನು 40 ಲೀಟರ್ನಷ್ಟು ಡೀಸೆಲ್ ತುಂಬಿಸೋದಾದರೆ ಸುಮಾರು ₹300 ಏರಿಕೆ ಆಗತ್ತೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ದರವನ್ನು ನಾವು ಗಮನಿಸಬೇಕು. ಇದು ಬೆಂಗಳೂರಿನಲ್ಲಿ ಇರುವಂತಹ ದರ ಸದ್ಯಕ್ಕೆ 108.28 ನಿನ್ನೆಯ ದರ ಆಗಿತ್ತು ಪೆಟ್ರೋಲ್ದು. ಇವತ್ತು ಬೆಳಗ್ಗೆ ಪೆಟ್ರೋಲ್ ಬಂಕ್ಗೆ ಹೋದವ್ರಿಗೆ ₹110.89. ಇದು ಇಲ್ಲಿಗೆ ನಿಲ್ಲುತ್ತಾ ಗೊತ್ತಿಲ್ಲ. ಯಾಕಂದರೆ ಯುದ್ಧದ ಕಾರ್ಮೋಡ ಇನ್ನೂ ಕೂಡ ದೂರ ಸರಿದಿಲ್ಲ. ಯಾವುದೇ ರೀತಿಯಾದಂತಹ ಫಲಪ್ರದವಾಗಿರುವಂತಹ ನೀತಿಗಳು ರಚನೆ ಆಗಿಲ್ಲ. ಹೀಗಾಗಿ ತೈಲ ಬೆಲೆ ಏರಿಕೆ ಮತ್ತಷ್ಟು ಮುಂದುವರಿಯುವ ಸಾಧ್ಯತೆಯೂ ಕೂಡ ಇದ್ದೇ ಇರುತ್ತೆ. 110.89 ಪೆಟ್ರೋಲ್. ಹಾಗೆಯೇ ಡೀಸೆಲ್ ದರದಲ್ಲಿ 96.09 ಇತ್ತು ನಿನ್ನೆಗೆ. ಇವತ್ತಿಗದು 98.80 ಇದೆ. ಇದು ಇನ್ನು ಕೇವಲ ₹1.20 ಮೇಲೆ ಹೋಯಿತು ಅಂದರೆ ಶತಕವನ್ನು ಕೂಡ ಬಾರಿಸುವುದು. ನಮ್ಮ ರಾಜ್ಯದಲ್ಲೂ ಆಲ್ರೆಡಿ ಕೆಲ ರಾಜ್ಯಗಳಲ್ಲಿ ಡೀಸೆಲ್ ಶತಕ ಬಾರಿಸಿ ಮುಂದಕ್ಕೆ ಹೋಗಿದೆ. ಕರ್ನಾಟಕದಲ್ಲೂ ಕೂಡ ಶತಕದ ಹೊಸ್ತಿಲಲ್ಲಿ ಬಂದು ನಿಂತಿದೆ. ಜನಸಾಮಾನ್ಯರು ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಎಲ್ಲ ಬೆಲೆ ಜಾಸ್ತಿ ಆಗೋದು ಓಕೆ. ಅದೇ ಥರ ನಮ್ಮಂಥ ಬಡವರಿಗೂ ಅದನ್ನು ಸ್ಯಾಲ್ರಿನೂ ಇಂಕ್ರಿಮೆಂಟ್ ಆಗಬೇಕು. ಆ ಇಂಕ್ರಿಮೆಂಟ್ ಆದರೆ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹೆಂಗಿದ್ರು ಹೋಗೋ ಕೆಲಸಕ್ಕೆ ಹೋಗಲೇಬೇಕು. ವರ್ಷಕ್ಕೆ ಒಂದು ಸರಿ ಮಾಡ್ತಾರೆ, ₹1000 ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಪೆಟ್ರೋಲು ನಾವು ಹೋಗೋದು ₹2 ಮಾಡಿದ್ರು ಕಮ್ಮಿ ಅಂದ್ರೂ ಒಂದು ತಿಂಗಳಿಗೆ ನಾವು ಒಂದು ₹2,000 ಹತ್ರ ಹಾಕ್ತೀವಿ. ಅದ್ರ ಪ್ರಕಾರ ಕೊಡೋ ಸಂಬಳಕ್ಕೂ ಇದಕ್ಕೂ ನಮ್ಗೆ ವರ್ಕೌಟೇ ಆಗಲ್ಲ. ಏನು ₹50 ಸಿಗ್ತಿದ್ದು ಈಗ ₹70-80 ಆಗಿದೆ. ಬಡವ್ರು ಏನು ತಿನ್ಬೇಕು ಹೇಳಿ? ಈ ಥರ ಜಾಸ್ತಿ ಮಾಡ್ಕೋಬೋದ್ರೆ ನಮ್ಮ ಹತ್ರ ಹೆಂಗೆ ಬದುಕಾಗುತ್ತೆ ಹೇಳಿ? ಡೈಲಿ ₹800 ಸಂಪಾದನೆ ಮಾಡಿದ್ರೆ ₹1 ಪೆಟ್ರೋಲ್ಗೆ ಹಾಕಬೇಕು. ಇನ್ನು ₹5 ತೊಗೊಂಡು ಮನೆಗೆ ಹೋಗಿ 7 ಗಂಟೆ ರಾತ್ರಿ ಹೋಗಿರೋದು ನಾನು. ₹650 ಸಂಪಾದನೆ ಮಾಡಿದ್ದೀನಿ. ಪೆಟ್ರೋಲ್ ಕಾಸು ಹೋಗ್ಬಿಟ್ರೆ ಏನು ಮಾಡೋದು? ನಾಯನಹಳ್ಳಿಯಿಂದ ಬರೋದು ನಾವು. ತಿರ್ಗಾ ಹೋಗೋಕ್ಕೆ ಬರೋಕ್ಕೆ ಎಷ್ಟಾಗುತ್ತೆ ನೀವು ಹೇಳಿ? ಏನು ಸಿಗುತ್ತೆ? ಈಗ 3 ಜನ ಮಕ್ಕಳು ಇದ್ದಾರೆ. ಇದು ಜನಸಾಮಾನ್ಯರು ತಮ್ಮ ಅಭಿಪ್ರಾಯವನ್ನು ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ವ್ಯಕ್ತಪಡಿಸಿರುವುದು, ತಮ್ಮ ನೋವನ್ನು ಹಂಚಿಕೊಳ್ಳುವಂತಹ ರೀತಿ. ಮತ್ತೊಂದು ಕಡೆ ಇದರಲ್ಲಿ ರಾಜಕೀಯವೂ ಕೂಡ ನಡೀತಾ ಇದೆ. ರಾಜಕೀಯದ ಯುದ್ಧವೂ ಕೂಡ ಶುರುವಾಗಿದೆ. ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಅವರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಹೋರಾಟಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕರೆ ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಇದೇ ವಿಚಾರವನ್ನು ಜನಸಾಮಾನ್ಯರಿಗೂ ಕೂಡ ತಲುಪಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೇ 30ರಂದು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ, ರಾಜ್ಯದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರ ಸರ್ಕಾರದಿಂದ ಲೂಟಿ ಆಗ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆರೋಪ. ಆ ಆರೋಪದೊಂದಿಗೆ ಅವರು ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿದೆ. ಇದರಲ್ಲಿ ಕಾಂಗ್ರೆಸ್ ನಾಯಕರುಗಳು ಏನು ಹೇಳ್ತಿದ್ದಾರೆ ಮತ್ತು ಅದಕ್ಕೆ ಪ್ರತಿಪಕ್ಷ ಬಿಜೆಪಿಯಿಂದ ಏನು ಕೌಂಟರ್ ಬರ್ತಾ ಇದೆ ಅನ್ನೋದು ನಿಮಗೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ ದೇಶವನ್ನು ಲೂಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೋಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಜನರಿಗೆ ತಿಳಿಸತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಮಾನ ಮರ್ಯಾದೆ ಇಲ್ಲ. ನೀವು ಕಡಿಮೆ ಮಾಡ್ರಿ ಟ್ಯಾಕ್ಸ್ನ ಅಂತ ಇಬ್ರು ಅಶೋಕ್ ಮತ್ತು ಅವ್ರ ಇವ್ರು ಹೇಳ್ಕೊಟ್ಟವ್ರೆ. ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಫಸ್ಟ್ ನೀನ್ ಕಡಿಮೆ ಮಾಡೋದ್ ಕಲೆಯ ನೀವು ಕಡಿಮೆ ಮಾಡಿಸಿ. ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನು ₹1,000 ಕೋಟಿ ಡೈಲಿ ಎಕ್ಸ್ಟ್ರಾ ತಗೋತಾ ಇದ್ದೀರಲ್ಲ, ಅದನ್ನೇ ನೀವು ಕಡಿಮೆ ಮಾಡಿ.
ಇಡೀ ಪ್ರಪಂಚದಲ್ಲಿ ಯುದ್ಧ ನಡೀತಾ ಇದೆ. ಸುಮಾರು 10-15ಕ್ಕೂ ರಾಷ್ಟ್ರಗಳು ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನೂ ಯುದ್ಧ ಸಮಾಪ್ತಿಯಾಗಿಲ್ಲ. ಯುದ್ಧ ಕಾಲದಲ್ಲೂ ಹಿಂಗೆ ಇರಬೇಕು, ಸಾಮಾನ್ಯವಾಗೂ ಹಿಂಗೆ ಇರಬೇಕು ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಆ ಕಾಮನ್ ಸೆನ್ಸ್ ಕಾಂಗ್ರೆಸ್ ಪಾರ್ಟಿಯವರಿಗೆ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಜಿರಳೆ ಪಾರ್ಟಿ ಆಗ್ಬಿಟ್ಟಿದೆ, ಕಾಕ್ರೋಚ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಕಾಕ್ರೋಚ್ ಪಾರ್ಟಿ. ಹೀಗೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಆದರೆ ಪೆಟ್ರೋಲ್ ಡೀಸೆಲ್ನ ದರ ಏರಿಕೆ ಯುದ್ಧದ ಕಾರಣದಿಂದ ಅನಿವಾರ್ಯ ಅನ್ನೋದನ್ನು ಹೇಳ್ತಾ ಇದ್ರು ಕೂಡ ಜನಸಾಮಾನ್ಯರಿಗೆ ಇದು ಹೊರೆಯಾಗ್ತಾ ಇರೋದು ಕೂಡ ಅಷ್ಟೇ ಸ್ಪಷ್ಟ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.